ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂದು ಅತಿ ಸುಲಭವಾದ ವಿಧಾನದಲ್ಲಿ. ಯಾಕಂದರೆ ಸುಲಭವಾದ ವಿಧಾನದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ, ಗುರುಗಳೇ ಒಂದು ಸುಲಭವಾದ ವಿಧಾನದಲ್ಲಿ ನೀವು ಯಾವುದು ನಮಗೆ ತಿಳಿಸ್ಕೊಡ್ತಾ ಇಲ್ಲ ಗುರುಗಳೇ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ನಿಮಗೆ ಇವತ್ತು ಒಂದು ಸುಲಭವಾದ ವಿಧಾನದಲ್ಲಿ ನಾನು ನಿಮಗೆ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ತುಂಬ ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡಬೇಕು. ಯಾವುದೇ ಕಾರಣಕ್ಕೂ ಮನೆಯವ್ರ ಹತ್ರ ಆಗಲಿ ಹೊರಗಿನವ್ರ ಹತ್ರ ಆಗಲಿ ಹೇಳ್ಕೊಡ್ದು. ಹಾಗಾದರೆ ಈ ಒಂದು ವಶೀಕರಣವನ್ನು ಮಾಡಬೇಕಾದ್ರೆ ನಿಮಗೆ ಬೇಕಾಗುವಂತಹ ವಸ್ತುಗಳು ಯಾವುದು ಅಂದರೆ, ಮೊದಲನೇದಾಗಿ ಒಂದು ಲಿಂಬು ಹಾಗೂ 2 ತಗಡು ಪೀಸು, ನಂತರ ಕೆಲವೊಂದಿಷ್ಟು ಸೂಜಿಗಳು ಬೇಕು, ನಂತರ ಒಂದು ಮಾರ್ಕರ್ ಬೇಕು. ಈಗ ಇದನ್ನು ಮಾಡೋದು ಹೇಗಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಒಂದು ತಗಡು ಪೀಸಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಹೆಸರನ್ನೇ ಬರ್ಕೋಬೇಕು. ಅಂದರೆ ನಾನು ಒಂದು ಹೆಸರು ಒಂದು ಹುಡುಗಿ ಹೆಸರು ತಗೋತೀನಿ, ಪದ್ಮ ಅಂತ. ಪದ್ಮ. ಇಲ್ಲಿ ಮಹಾದೇವ ಅಂತ ತಗೋತೀನಿ, ಮಹಾದೇವ ಅಂತ ಎರಡು ಜನ ಹೆಸರು ತಗೊಂಡಿದ್ದೀನಿ. ಈಗ ನೀವೇನು ಮಾಡಬೇಕು ಅಂದರೆ, ಇದಕ್ಕೆ ಈ ಒಂದು ಲಿಂಬುಗೆ ನೀವು ಈ ರೀತಿಯಾಗಿ ಈ ಕುಂಕುಮವನ್ನು ಅಂಟಿಸ್ಬೇಕು. ಓಂ ಭೂತಪತಿಯೇ ಪಟ್ ಸ್ವಾಹ, ಓಂ ಭೂತಪತಿಯೇ ಪಟ್ ಸ್ವಾಹ ಅಂತ ಈ ರೀತಿಯಾಗಿ ಅಂಟಿಸ್ಬೇಕು. ನಂತರ ನೀವು ಈ ತಗಡು ಪೀಸನ್ನು ನೀವು ಇದಕ್ಕೆ ನೀವು ಚುಚ್ಚಬೇಕು. ಈ ರೀತಿಯಾಗಿ ಚುಚ್ಚಬೇಕು. ನಂತರ 4 ದಿಕ್ಕಲ್ಲೂ ಈ ರೀತಿಯಾಗಿ ನೀವು ಚುಚ್ಚಬೇಕು. ಈ 4 ರೀತಿಯಲ್ಲಿ ನೀವು ಚುಚ್ಚಿದ ನಂತರ ನೋಡಿ, ಈ ಹೆಸರು ಬರೆದಿದ್ರಲ್ಲ, ಇದು ಒಂದು ಬಾಳೆ ಮರದ ಕೆಳಗಡೆ ನೀವು ಹೂತಾಕ್ಬಿಟ್ಟು ಬರಬೇಕು. ಯಾವುದೋ ಒಂದು ಬಾಳೆ ಮರದ ಕೆಳಗಡೆ ಹೂತಾಕ್ಬಿಟ್ಟು ಬರಬೇಕು. ಅದು ನಿಮ್ಮ ಇಷ್ಟಪಟ್ಟಂತಹ ವ್ಯಕ್ತಿ ಯಾರಿರ್ತಾರಲ್ಲ ಅವ್ರನ್ನ ಸ್ಮರಣೆ ಮಾಡಿಕೊಂಡು ಬಾಳೆ ಗಿಡದ ಕೆಳಗಡೆ ಇದನ್ನು ಹೂತಾಕಿ ಬರಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಹೂತಾಕುವಾಗ ಯಾವುದೇ ಒಂದು ಮನುಷ್ಯ ಆಗಲಿ ನಾಯಿ ಆಗಲಿ ಹೊರಗಡೆಯವರಾಗಲಿ ಯಾರೂ ಕೂಡ ಕಾಣಬಾರ್ದು. ಯಾಕಂದರೆ ಇದು ಯಾರು ನೋಡ್ತಾರೋ ಅದು ನಿಮಗೆ ಅಭಿಷೇಕವಾಗುತ್ತೆ, ಇದು ಕೆಲಸ ಮಾಡೋದಿಲ್ಲ. ಹಾಗಾಗಿ ಇದೊಂದು ಬಾಳೆ ಮರದ ಕೆಳಗಡೆ ಹೂತಾಕಿ ಬರಬೇಕು. ಎಂದಿಗೂ ಕೂಡ ಆ ಬಾಳೆ ಮರದ ಹತ್ತಿರ ನೀವು ಅಂದರೆ ಇದನ್ನು ಪುನಃ ತೆಗೆಯೋಕ್ಕೆ ಪ್ರಯತ್ನ ಪಡಬಾರ್ದು. ಯಾಕಂದರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ನಿಮ್ಮ 3 ದಿನದೊಳಗಡೆ ನಿಮ್ಮ ಹತ್ರ ಬಂದೇ ಬರ್ತಾರೆ. ಬಂದ ನಂತರ ಆಮೇಲೆ ಇದೇನಾಗಿದೆ ಇದನ್ನು ನೋಡೋಣ ಅಂತ ನೀವು ಹೋದರೆ, ನೀವು ಏನು ಕಾರ್ಯವನ್ನು ಮಾಡಿರ್ತೀರಲ್ಲ ಅದು ನಿಮಗೆ ಪುನಃ ರಿಟರ್ನ್ ನಿಮಗೆ ಹೊಡೆಯುತ್ತೆ. ಅಂದರೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮ್ಮನ್ನು ಬಿಟ್ಟು ತಿರ್ಗಾ ವಾಪಸ್ ಹೋಗ್ತಾರೆ. ಇದಂತೂ 100% ಸತ್ಯ. ಒಂದು ವೇಳೆ ಈ ಕಾರ್ಯ ನಿಮ್ಮ ಹತ್ರ ಮಾಡೋಕ್ಕಾಗ್ತಿಲ್ಲ ಅಂದರೆ ಚಿಂತೆ ಪಡುವ ಅಗತ್ಯ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೋ ಒಂದು ಸಮಸ್ಯೆಗಳಿದ್ದರೂ ನಾವು ಸ್ಪಂದಿಸ್ತೀವಿ. ಕರೆ ಮಾಡಿ. ಎಲ್ಲರಿಗೂ ನಮಸ್ಕಾರ.